ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮನೆಯಲ್ಲಿ ಇರುವಂತ ಲೋಟಸ್ ಟ್ಯೂಬರ್ನ ನಾನು ರೀಪಾಟ್ನ ಮಾಡ್ಕೊಳ್ತಾ ಇದ್ದೀನಿ. ಲೋಟಸ್ ಟ್ಯೂಬರ್ನ ಯಾಕೆ ರೀಪಾಟ್ ಮಾಡಬೇಕು, ಹಾಗೇನೆ ಬಿಗಿನರ್ಸ್ ಯಾರಾದರೂ ಲೋಟಸ್ ಟ್ಯೂಬರ್ನ ತಗೊಳ್ಳೋ ಹಾಗಿದ್ರೆ ಯಾವ ರೀತಿಯಾದಂಥ ಟ್ಯೂಬರ್ನ ತಗೊಬೇಕು ಅಂತ ನಾನು ಇವತ್ತು ಒಂದಿಷ್ಟು ಟಿಪ್ಸ್ನ ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡ್ರಿ. ನಾವು ಮೊದಲನೇದಾಗಿ ಯಾವ ಟೈಮ್ನಲ್ಲಿ ಲೋಟಸ್ ಟ್ಯೂಬರ್ನ ನಾವು ರೀಪಾಟ್ನ ಮಾಡ್ಬೋದು ಅಂದ್ರೆ ಬಿಸಿಲು ಬೀಳೋ ಟೈಮ್ನಲ್ಲಿ, ಅಂದ್ರೆ ಬಿಸಿಲು ಬೀಳ್ತಾ ಇರಬೇಕು. ಮಳೆಗಾಲದಲ್ಲಿ ಇದನ್ನ ರಿಪೋರ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಅಂದ್ರೆ ಈ ಡಾರ್ಮೆನ್ಸಿ ಪೀರಿಯಡ್ಗೆ ಹೋಗಿದೆ ಅಂದ್ರೆ ಮಾತ್ರ ನಾವು ಮಳೆಗಾಲದಲ್ಲಿ ಕೂಡ ರಿಪೋರ್ಟ್ನ ಮಾಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಗಡ್ಡೆಗಳು ಹಾಳಾಗತ್ತೆ. ಇವಾಗ ಬಿಸಿಲು ಬೀಳ್ತಾ ಇರುವಂತ ಟೈಮ್ ಆಗಿರೋದ್ರಿಂದ ಯಾವಾಗ ಬೇಕಾದ್ರೂ ಇದನ್ನ ನಾವು ರಿಪೋರ್ಟ್ನ ಮಾಡ್ಕೊಬಹುದು. ಮೊದಲನೇದಾಗಿ ರಿಪೋರ್ಟ್ನ ಮಾಡೋದಕ್ಕೆ ನಾನು ಈ ರೀತಿಯಾಗಿ ಟಬ್ನ ಕಂಪ್ಲೀಟ್ಲಿ ಪಲ್ಟಿ ಮಾಡ್ಕೊಂಡಿದ್ದೀನಿ. ಎಲ್ಲಾದ್ರೂ ಈ ರೀತಿ ಎಲೆಗಳಿದ್ರೆ ನೀವು ಒಂದ್ ಸ್ವಲ್ಪ ಕಟ್ ಮಾಡ್ಕೊಳ್ರಿ. ನಾನು ಎಲೆಗಳನ್ನೆಲ್ಲ ಕಟ್ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ, ನೀವು ಬೇಕಾದ್ರೆ ಕಟ್ ಮಾಡ್ಕೊಬಹುದು. ಈಗ ಅದನ್ನ ನಾವು ಮಧ್ಯದಲ್ಲಿ ಮಣ್ಣನ್ನ ಈ ರೀತಿಯಾಗಿ ತೆಗಿತಾ ಬರ್ಬೇಕಾಗತ್ತೆ. ನೀವು ಟಬ್ನಲ್ಲೇ ಇಟ್ಕೊಂಡು ಬೇಕಾದ್ರೆ ಈ ರೀತಿ ಮಣ್ಣನ್ನ ತಕ್ಕೊಬಹುದು. ಕೆಲವೊಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಈ ರೀತಿ ಟಬ್ನ ಪಲ್ಟಿ ಹಾಕೊಂಡ್ಬಿಟ್ಟು ಪ್ರೆಷರ್ನಲ್ಲಿ ಈ ನೀರ್ನ ಹೊಕ್ಕೊಳ್ತಾರೆ. ಆ ಟೈಮ್ನಲ್ಲಿ ಮಣ್ಣೆಲ್ಲ ಬಿಡಿಸ್ಕೊಂಡು ಹೋಗುತ್ತೆ. ಆವಾಗ ಕ್ಲಿಯರ್ ಆಗಿ ನಮಗೆ ಟ್ಯೂಬರ್ ಕಾಣೋದಕ್ಕೆ ಶುರು ಆಗುತ್ತೆ. ಈ ಟಬ್ಬನ್ನ ನಾವು ಉಲ್ಟಾ ಮಾಡಿ ಹಾಕ್ಬೇಕಾದ್ರೆ ಸ್ವಲ್ಪ ಜಾಗರೂಕತೆಯಿಂದ ಹಾಕ್ಬೇಕಾಗತ್ತೆ. ಯಾಕಂದ್ರೆ ಆ ಟ್ಯೂಬರ್ ಅನ್ನೋದು ಮುರಿದು ಹೋದ್ರೆ ಇದು ಬದುಕೋದು ತುಂಬಾನೇ ಕಷ್ಟ ಆಗ್ಬೋದು. ಕೆಲವೊಬ್ಬರಿಗೆ ಟ್ಯೂಬರ್ ಇದೇನಿದು ಲೋಟಸ್ನ ನಾವು ಸೀಡ್ಸ್ ಇಂದ ಅಲ್ವಾ ಬೆಳೆಯೋದು ಅಂತ ಅನ್ಕೊಬಹುದು. ತುಂಬಾ ಜನ ಬಿಗಿನರ್ಸ್ಗೆ ಗೊತ್ತಿರೋದಿಲ್ಲ. ನಂಗೂ ಕೂಡ ನಾನು ಬಿಗಿನರ್ಸ್ ಆಗಿರ್ಬೇಕಾದ್ರೆ ನಾನು ಸಾಕಷ್ಟು ಸಲ ಇದ್ರದ್ದು ಬೀಜನ ತಂದು ಅದು ಯಾವ ರೀತಿ ಹಾಕೋದಂತ ನೋಡ್ಕೊಂಡು ಹಾಕಿ 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 ಸಾಕಷ್ಟು ಸಲ ನಾನು ಫೇಲ್ ಆಗಿದ್ದೀನಿ. ಅದಕ್ಕೋಸ್ಕರ ನಾನು ಕಳೆದ ಬಾರಿ ಒಬ್ಬರ ಹತ್ರ ಟ್ಯೂಬರ್ನ ತರಿಸಿದ್ದೆ. ಟ್ಯೂಬರ್ ತರಿಸಿದಾಗ ಅವ್ರು ತುಂಬಾನೇ ಚೆನ್ನಾಗಿರುವಂತ ಟ್ಯೂಬರ್ನ ಕೊಟ್ಟಿದ್ದಾರೆ. ಅವ್ರು ನನಗೆ 2 ಟ್ಯೂಬರು ಒಂದು ವಾಟರ್ ಲಿಲ್ಲಿ ಗಿಡನ ಕೊಟ್ಟು ಕಳ್ಸಿದ್ರು. ನಾನು ಅಂದ್ರೆ ತಗೊಂಡಿದ್ದು ಅಮೌಂಟಿಗೆ ತಗೊಂಡಿರೋದು. ಎಲ್ಲದೂ ಕೂಡ ಸಖತ್ತಾಗಿ ತುಂಬಾ ಚೆನ್ನಾಗಿ ಬೆಳೆದಿದೆ. ಈಗಲೂ ಕೂಡ ಅದು ನನ್ನ ಹತ್ರ ಇದೆ. ಆದ್ರೆ ಅದ್ರ ನಂತರ ಒಬ್ರು ಬಂದ್ಕೊಂಡು ಅದೇ ಮೆಸೇಜ್ ಬಾಕ್ಸ್ ನಲ್ಲಿ, ಅಂದ್ರೆ ಆ ವಿಡಿಯೋ ಹಾಕಿದಾಗ ಕಮೆಂಟ್ ಬಾಕ್ಸ್ ನಲ್ಲಿ ಬಂದು ಅವ್ರು ಕಮೆಂಟ್ ಮಾಡಿದ್ರು, ಇಷ್ಟೆಲ್ಲ ರೇಟ್ ಕೊಟ್ಟು ತಗೊಂಡ್ರ, ನಾನು ತುಂಬಾ ಕಮ್ಮಿ ಕೊಡ್ತಿದ್ದೆ ಮೇಡಮ್ ಅನ್ಕೊಂಡ್ ಬಂದು ಅವರೇ ಕಮೆಂಟ್ ಮಾಡಿ ಅವರೇ ನನ್ನ ನಂಬರ್ ಇಂದ ಅವ್ರಿಗೆ ಮೆಸೇಜ್ ಮಾಡ್ಕೊಂಡು, ಅಂದ್ರೆ ಯಾವುದೋ ಒಂದು ವಿಡಿಯೋದಲ್ಲಿ ಅವ್ರಿಗೆ ನನ್ನ ನಂಬರ್ ಸಿಕ್ಕಿದೆ, ಆ ನಂಬರ್ನಿಂದ ಅವರು ನನಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಆದ್ರೆ ಅವ್ರು ಕೊಟ್ಟಿರುವಂತ ಎಲ್ಲಾ ಗಡ್ಡೆಗಳು ಕೂಡ ಫೇಲ್ ಆಗಿದೆ. ನಮ್ಮಂತ ಬಿಗಿನರ್ಸರಿಗೆ ಏನೋ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ನಾವು ತಿಳ್ಕೊಬೇಕು. ಇದನ್ನ ಯಾರು ಕೂಡ ಹೇಳಿರೋದಿಲ್ಲ. ಎಲ್ಲರೂ ಕೂಡ ಟ್ಯೂಬರ್ 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 ಅಷ್ಟೇ ಹೇಳಿರ್ತಾರೆ. ರನ್ನರ್ ಇಂದ ಗಿಡಗಳು ಬೆಳೆಯುತ್ತೋ ಇಲ್ವೋ ಅನ್ನೋದು ನಾವು ಮೊದಲಿಗೆ ತಿಳ್ಕೊಬೇಕಾಗತ್ತೆ. ರನ್ನರ್ ಇಂದ ಕೂಡ ನಾವು ಗಿಡಗಳನ್ನ ಬೆಳೆಸ್ಬೋದು. ಆದ್ರೆ ರನ್ನರ್ ಸ್ವಲ್ಪನಾದ್ರೂ ದಪ್ಪಗಿರ್ಬೇಕಾಗತ್ತೆ. ಇಲ್ಲ ಅಂತಾದ್ರೆ ಗಿಡಗಳು ಅಷ್ಟೊಂದು ಚೆನ್ನಾಗಿ ಬೆಳೆಯೋದು ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಬಿಗಿನರ್ಸ್ ಯಾರಾದ್ರೂ ಪರ್ಚೇಸ್ ಮಾಡೋ ಹಾಗಿದ್ರೆ ತುಂಬಾನೇ ಕೇರ್ಫುಲ್ ಆಗಿ ಪರ್ಚೇಸ್ನ ಮಾಡ್ರಿ. ಇದಿಷ್ಟು ನಮ್ಮ ಬಿಗಿನರ್ಸ್ ಇರ್ತಾರಲ್ಲ ಅವರಿಗೆ ಇಷ್ಟು ಮಾಹಿತಿನ ಕೊಟ್ಟಿದ್ದೀನಿ, ಅಂದ್ರೆ ಒಂದಿಷ್ಟು ಟಿಪ್ಸ್ನ ಕೊಟ್ಟಿದ್ದೀನಿ. ನಂತರ ನೀವು ಕೂಡ ಮೋಸ ಹೋಗ್ಬಾರ್ದು ಅನ್ನೋದಷ್ಟೇನೆ. ಇವಾಗ ಯಾರೇ ಆಗಿರ್ಲಿ, ಇವಾಗ ಟ್ಯೂಬರ್ ಅಕಸ್ಮಾತ್ ಚೇಂಜ್ ಆಗಿದೆ ಅಷ್ಟೊಂದು ಬೇಜಾರಾಗ್ತಿರ್ಲಿಲ್ಲ. ಕಲರ್ ಬೇರೆ ಬಂತ ಅಥವಾ ಒಂದೇ ಕಲರ್ ಬಂದಿದ್ಯಾ ಅಷ್ಟೊಂದು ಬೇಜಾರಾಗ್ತಿರ್ಲಿಲ್ಲ. ಆದ್ರೆ ಆ ಗಿಡಗಳೆಲ್ಲ ಸತ್ತೋಯ್ತಲ್ಲ, ಆ ಟೈಮ್ನಲ್ಲಿ ದುಃಖ ಆಗತ್ತೆ. ಅವ್ರು ಕೊಟ್ಟಿರೋ ಒಂದು ರನ್ನರ್ ಕೂಡ ಬೆಳೆದಿಲ್ಲ, ಹೋಗ್ಲಿ ಬಿಡಿ, ಇವಾಗ ಕೊಟ್ಬಿಟ್ಟೆ, ಅವ್ರು 1 ವರ್ಷ ಆಯ್ತು, ಅದು ಹೋಗಿದ್ದು ಹೋಯ್ತು ಬಿಡಿ, ಮತ್ತೇನು ಮಾಡೋಕ್ಕಾಗಲ್ಲ, ನಮ್ಮ ನಶೀಬಲ್ಲಿರೋ ಅಷ್ಟೇ ಆಗೋದಲ್ವಾ. ಇವಾಗ ಇದಿಷ್ಟು ನಮ್ಮ ಬಿಗಿನರ್ಸ್ಗೋಸ್ಕರ ಹೇಳಿರೋಂಥ ಟಿಪ್ಸ್ ಆಗಿರುತ್ತೆ. ಇವಾಗ ನಾವು ನಮ್ಮ ಲೋಟಸ್ ಟ್ಯೂಬರ್ ಬಗ್ಗೆ ನೋಡೋಣ. ಈ ಟ್ಯೂಬರ್ನ ನಾವು ಮಣ್ಣಿಂದ ಸಪ್ರೇಟ್ ಮಾಡ್ಬೇಕಾದ್ರೆ ಸ್ವಲ್ಪ ಜಾಗರೂಕತೆಯಿಂದ ಇದನ್ನ ಸಪ್ರೇಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅದು ಮುಂದ್ಗಡೆ ತುದಿ ಇರುತ್ತೆ ನೋಡಿ, ಆ ತುದಿ ಅಕಸ್ಮಾತ್ ಮುರಿದೋಯ್ತು ಅಂದ್ರೆ ಮತ್ತೆ ಅದು ಚಿಗುರಿ ಬರೋದಿಲ್ಲ. ಅದಕ್ಕೋಸ್ಕರ ಇದನ್ನ ನಾವು ಆದಷ್ಟು ಜೋಪಾನದಿಂದ ಇದನ್ನ ಬಿಡಿಸ್ಬೇಕಾಗತ್ತೆ. ಅಂತೂ ಇಂತೂ ನಾವು ಲೋಟಸ್ ಟ್ಯೂಬರ್ನ ಮಣ್ಣಿಂದ ಬಿಡಿಸಿದ್ದಾಯ್ತು. ಇವಾಗ ಇದರಲ್ಲಿ ಟ್ಯೂಬರ್ ಸಪ್ರೇಟ್ ಆಗಿ ರನ್ನರ್ ಸಪ್ರೇಟ್ ಆಗಿ ಮಾಡ್ಬೇಕು. ಅದು ಹೇಗೆ ಮಾಡೋದು ನೋಡ್ಕೊಂಬರೋಣ. ಇವಾಗ ನಾವು ತಕೊಂಡ್ಬಂದಿರುವಂತ ಲೋಟಸ್ ಟ್ಯೂಬರ್ನ ಒಂದು ಪಾಟಿಗೆ ಅಥವಾ ಟಬ್ಬಿಗೆ ಹಾಕೊಬೇಕು. ಇವಾಗ ಚೆನ್ನಾಗಿ ನೀರು ಬಿಟ್ಕೊಂಡು ಇದನ್ನ ತೊಳ್ಕೊಬೇಕಾಗತ್ತೆ. ಅದ್ರ ಮಣ್ಣೆಲ್ಲ ಸಪ್ರೇಟ್ ಆಗಿ ಹೋಗ್ಬೇಕು. ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ತೊಳ್ಕೊಳ್ಳೋಣ. ಈಗ ಮಣ್ಣಿಂದ ಸಪ್ರೇಟ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಟ್ಯೂಬರ್ ಗಳನ್ನ ನಾವು ಕಟ್ ಮಾಡ್ಕೊಳ್ಳೋದು. ಈ ರೀತಿಯಾಗಿ ದಪ್ಪಾಗಿ ಬಂದಿರೋದೆಲ್ಲ ಟ್ಯೂಬರ್. ಅದು ಇಲ್ಲಿ ನೋಡಿ ಒಂಥರ ಡೊಳ್ಳು ರೀತಿನಲ್ಲಿ ನೀರ್ ತುಂಬಿದ ರೀತಿನಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅದಕ್ಕೆ ಅಂತಾರೆ ಟ್ಯೂಬರ್ ಅಂತ. ಇವಾಗ ಇದ್ರದ್ದು 3 ರಿಂದ 4 ಗಣ್ಣು ಮುಂದ್ಗಡೆ ತಂದ್ಕೊಂಡು ನಾವು ಮಧ್ಯದಲ್ಲಿ ಇದನ್ನ ಕಟ್ ಮಾಡ್ಕೊಬೇಕು. ಇಲ್ಲಿ ಅಲ್ಲಿ ನಿಮಗೆ ಸಣ್ಣ ಸಣ್ಣ ಬೇರ್ಗಳೆಲ್ಲ ಕಾಣಿಸ್ತಾ ಇರ್ಬೋದು ನೋಡಿ, ಅದಕ್ಕೆಲ್ಲ ಒಂದೊಂದಕ್ಕೂ ಒಂದೊಂದು ಗಣ್ಣು ಅಂತ ಹೇಳ್ತಾರೆ. ಇವಾಗ ಕಬ್ಬಿನ ಗಣ್ಣೆಲ್ಲ ಹೇಗಿರುತ್ತೆ ನೋಡಿ, ಕಣ್ ರೀತಿನಲ್ಲಿ ಇರತ್ತಲ್ಲ, ಅದೇ ರೀತಿನಲ್ಲಿ ಇದಕ್ಕೆ ಅಲ್ಲಿ ಗಣ್ಣಿದೆ ನೋಡಿ, ಆ ಗಣ್ಣಿರಲ್ಲೆಲ್ಲ ಅದು ಮೇಲ್ಗಡೆ ಎಲೆಗಳು ಬರೋದಕ್ಕೋಸ್ಕರ ಇರುವಂತದ್ದು. ಇದು ಒಂದು ಟ್ಯೂಬರ್.
ಇದನ್ನ ನೀವು ಹಾಕಿದ್ರೆ ಖಂಡಿತವಾಗ್ಲೂ ಮತ್ತೊಂದು ಗಿಡವಾಗಿ ಇದು ಟ್ಯೂಬರ್ ನಲ್ಲಿ ಹೊಸ ಗಿಡ ಆಗ್ಬಂದು ಮತ್ತೆ ಹೂಗಳನ್ನ ಕೊಡೋದಕ್ಕೆ ಶುರು ಮಾಡುತ್ತೆ. ಇಲ್ಲಿ ನೋಡ್ತಾ ಇರೋದು ಕೂಡ ಟ್ಯೂಬರ್ರೇನೆ ನೀವು. ಇದನ್ನು ಕೂಡ ನಾನು ಸಪ್ರೇಟ್ ಆಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಕೂಡ ಇವಾಗ ಲೋಟಸ್ ಟ್ಯೂಬರ್ ಅವೈಲಬಲ್ ಇದೆ, ಆದ್ರೆ ಜಾಸ್ತಿ ಇಲ್ಲ. ಈಗ ಇರೋದು ಇದೊಂದೇ ಕಲರ್. ಯಾರಿಗಾದ್ರೂ ಬೇಕಾದ್ರೆ ಇವಾಗ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ನ ಮಾಡಿ. ಜಾಸ್ತಿ ಟ್ಯೂಬರ್ ಕೂಡ ಇಲ್ಲ. ಮೊದ್ಲಿಗೆ ಯಾರು ಕಾಲ್ ಮಾಡ್ತಾರೋ ಅವರಿಗೇನೆ ಈ ಟ್ಯೂಬರ್ನ ಕೊಡ್ತೀನಿ. ಇದರಲ್ಲಿ ಇವಾಗ ನಾನು ತೋರಿಸಿದ್ನಲ್ಲ ಆ ಟ್ಯೂಬರ್ನ ನಾನು ನಟ್ಟಾಯ್ತು, ಅದೊಂದು ಬಿಟ್ಟು ಬೇರೆ ಯಾವ ಟ್ಯೂಬರ್ ಬೇಕಾದ್ರೂ ಕೊಡ್ತೀನಿ. ನಾನು ಸಣ್ಣದಾಗಿರುವಂತ ಟ್ಯೂಬರ್ನೆಲ್ಲ ಕೊಡೋದಿಲ್ಲ, ಅಂದ್ರೆ ಅದರಿಂದ ನಿಮಗೆ ಮೋಸ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಸ್ಕ್ರೀನ್ ಮೇಲೆ ಹಾಕ್ತಾ ಇದೀನಿ ನೋಡಿ. ಅದರಲ್ಲಿ ಇವಾಗ ನೀವು ಕಾಲ್ ಮಾಡಿದಾಗ ಯಾವ ಟ್ಯೂಬರ್ ಉಳಿದಿರುತ್ತೆ ಆ ಟ್ಯೂಬರ್ನ ನಾನು ನಿಮಗೆ ಕೊಡ್ತೀನಿ. ನನಗೆ ಜನರಿಗೆ ಮೋಸ ಮಾಡೋದಕ್ಕೆ ಖಂಡಿತವಾಗ್ಲೂ ಮನಸ್ಥಿತಿನೂ ಇಲ್ಲ, ಇಷ್ಟನೂ ಇಲ್ಲ. ನಾನ್ ಮೋಸ ಹೋದಂಗೆ ಬೇರೆಯವ್ರು ಮೋಸ ಹೋಗ್ಬಾರ್ದು. ಲೋಟಸ್ ಟ್ಯೂಬರ್ ನಲ್ಲಿ ಇದೊಂದೇ ಕಲರ್ ನನ್ನ ಹತ್ರ ಅವೈಲಬಲ್ ಇರೋದು. ಕೆಲವೊಂದಿಷ್ಟು ಒಂದು 2-3 ಕಲರ್ ವಾಟರ್ ಲಿಲ್ಲಿ ಕೂಡ ಅವೈಲಬಲ್ ಇದೆ. ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ನ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಆದ್ರೆ ಆದಷ್ಟು ಮೆಸೇಜ್ ಮಾಡೋದಕ್ಕೆ ಟ್ರೈ ಮಾಡಿ, ನಾನು ಕಾಲ್ ರಿಸೀವ್ ಮಾಡೋದು ಕಷ್ಟನೇ ಆಗುತ್ತೆ. ಈಗ ಇಲ್ಲೆಲ್ಲ ನೋಡ್ತಾ ಇದೀರಲ್ಲ, ಇದೆಲ್ಲ ಬಂದು ರನ್ನರು. ಇದನ್ನ ನಾವು ಸ್ವಲ್ಪ ದಿನ ನೀರಲ್ಲಿ ಹಾಕಿಡ್ಬೇಕು. ನೀರಿನಲ್ಲಿ ಹಾಕಿಟ್ಬಿಟ್ಟು ಅದ್ರದ್ದು ಬೆಳವಣಿಗೆ ಚೆನ್ನಾಗ್ ಆದ್ರ ಮೇಲೆ ಅದನ್ನ ನಾವು ನಡ್ಕೊಬಹುದು. ಅದಕ್ಕೂ ಮೊದ್ಲಿಗೆ ನಾವು ರನ್ನರ್ನೇ ತೆಗೆದು ನೋಡೋದಕ್ಕೆ ಹೋದ್ರೆ ಅದು ಖಂಡಿತವಾಗ್ಲೂ ಬರೋದು ಕಷ್ಟ ಸಾಧ್ಯ. ಈಗ ನಿಮ್ಗೆ ಟ್ಯೂಬರ್ ಅಂದ್ರೇನು, ರನ್ನರ್ ಅಂದ್ರೇನು ಅಂತ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಇವಾಗ ಇದನ್ನ ಯಾವ ರೀತಿಯಾಗಿ ನಡೆದು ಅಂತ ನೋಡ್ಕೊ ಬರೋಣ. ಮೊದ್ಲಿಗೆ ಒಂದು ಟಬ್ ನ ತಗೊಬೇಕು. ಅದಕ್ಕೆ ನಾವು ಗಾರ್ಡನ್ ಸಾಯಿಲ್ ಅಥವಾ ಕೆಸರು ಮಣ್ಣನ್ನ ಹಾಕೊಬೇಕು. ನಾನು ಇಲ್ಲಿ ಚೀಲನ ಬಳಸ್ಕೊಂಡಿದೀನಿ. ಈ ರೀತಿ ಚೀಲನ ಬಳಸ್ಕೊಬೇಡಿ. ಈ ಚೀಲನ ನಾನು ಬೇರೆದಕ್ಕೋಸ್ಕರ ಯೂಸ್ ಮಾಡ್ಕೊಂಡಿರೋದು. ಆದ್ರೆ ನಾನು ಇವಾಗ ಲೋಟಸ್ ಟ್ಯೂಬರ್ನ ನಟ್ಟಿರೋದು, ನನ್ನ ಹತ್ರ ಈ ರೀತಿ ಮಣ್ಣು ತುಂಬಿರುವಂತ ಕ್ಲಿಪ್ ಇರ್ಲಿಲ್ಲ. ಅದಕ್ಕೋಸ್ಕರ ನಿಮಗೆ ಇದೇ ರೀತಿ ಸೇಮ್ ಮೆಥಡ್ ಅಲ್ವಾ, ಅದಕ್ಕೋಸ್ಕರ ನಾನು ಇಲ್ಲಿ ಅದೇ ಕ್ಲಿಪ್ ನ ಹಾಕೊಟ್ಟಿದ್ದೀನಿ. ಈ ರೀತಿ ಗಾರ್ಡನ್ ಸಾಯಿಲ್ ನ ಸ್ವಲ್ಪ ಕೆಸರು ಮಾಡ್ಕೊಂಡು ಈ ರೀತಿ ಟಬ್ ನಲ್ಲಿ ಅಥವಾ ದೊಡ್ಡ ಪಾಂಡ್ ನಲ್ಲಿ ತುಂಬಿಕೊಡ್ರಿ. ನೆಕ್ಸ್ಟ್ ವರ್ಮಿ ಕಾಂಪೋಸ್ಟ್ ಇದ್ರೆ ಒಂದು ಅರ್ಧದಷ್ಟು ವರ್ಮಿ ಕಾಂಪೋಸ್ಟ್, ಒಂದು ಅರ್ಧ ಪಾಟ್ ಆಗುವಷ್ಟು ವರ್ಮಿ ಕಾಂಪೋಸ್ಟ್ ನ ಹಾಕೊಳ್ರಿ. ವರ್ಮಿ ಕಾಂಪೋಸ್ಟ್ ಇಲ್ಲ ಅಂತ ಆದ್ರೆ ಒಣಗಿರುವಂತ ಸಗಣಿ ಇದ್ರೆ ಅದನ್ನ ಕೂಡ ಬಳಸ್ಕೊಬಹುದು. ಹೆಚ್ಚಾಗಿ ಎಲ್ರಿಗೂ ವರ್ಮಿ ಕಾಂಪೋಸ್ಟ್ ಅವೈಲಬಲ್ ಇರುತ್ತೆ ಅಂತ ಅನ್ಕೊಳ್ತೀನಿ. ಇವಾಗ ಗಾರ್ಡನ್ ಸಾಯಿಲ್ ನ ಮತ್ತೆ ಈ ವರ್ಮಿ ಕಾಂಪೋಸ್ಟ್ ನ ಚೆನ್ನಾಗಿ ಈ ರೀತಿಯಾಗಿ ಕೈನಲ್ಲಿ ಕಲಿಸ್ಕೊಬೇಕಾಗತ್ತೆ. ನಾನಿಲ್ಲಿ ಈ ಲೋಟಸ್ ಟ್ಯೂಬರ್ ನ ನಡೋದಕ್ಕೆ ಒಂದು ಪಾಂಡ್ ನಲ್ಲಿ ಆ ರೀತಿಯಾಗಿ ಕಲಸಿಟ್ಕೊಂಡಿದ್ದೆ. ಆದ್ರೆ ಇದ್ರದ್ದು ಕ್ಲಿಪ್ ಇರ್ಲಿಲ್ಲ, ಅದಕ್ಕೋಸ್ಕರ ನಾನು ಆ ಕ್ಲಿಪ್ ನ ನಿಮ್ ಜೊತೆಗೆ ಶೇರ್ ಮಾಡಿದ್ದೀನಿ. ಸೇಮ್ ಮೆಥಡ್ ನಲ್ಲೇ ನಡೋದು, ಅಂದ್ರೆ ಸೇಮ್ ಮೆಥಡ್ ನಲ್ಲಿ ಮಣ್ಣನ್ನೆಲ್ಲ ಹಾಕೊಂಡು ಕಲ್ಸ್ಕೊಂಡು ಆಮೇಲೆ ನಾವು ಲೋಟಸ್ ಟ್ಯೂಬರ್ ನ ನಡ್ಕೊಬೇಕು. ಲೋಟಸ್ ಟ್ಯೂಬರ್ ನ ಯಾವಾಗ್ಲೂ ನಡ್ಬೇಕಾದ್ರೆ ಇದನ್ನ ನಾವು ಪಾಂಡ್ ಇಂದು ಸೈಡ್ ನಲ್ಲಿ ನಡ್ಬೇಕಾಗತ್ತೆ, ಮಧ್ಯದಲ್ಲಿ ನಡಬಾರ್ದು. ಯಾಕಂದ್ರೆ ಇದು ರಿಂಗ್ ತರ ಸುತ್ಕೊಂತ ಹೋಗುತ್ತಲ್ವಾ, ಅದಕ್ಕೋಸ್ಕರ ಇದನ್ನ ನಾವು ಸೈಡ್ ನಲ್ಲಿ ನಡ್ಬೇಕಾಗತ್ತೆ. ಇಲ್ಲಿ ತೋರಿಸೋ ರೀತಿನಲ್ಲಿ ನೀವು ನಡ್ಕೊಳ್ಳಿ. ಈ ಎಲೆ ಭಾಗ, ತುದಿ ಭಾಗ ಮೇಲ್ಗಡೆನೆ ಇರ್ಬೇಕಂದ್ರೆ ಮೇಲ್ಗಡೆ ಸೈಡ್ ನಲ್ಲಿ, ಅಂದ್ರೆ ಆ ತುದಿ ಮೇಲೆಲ್ಲ ಮಣ್ಣು ಹಾಕೋದಿಕ್ಕೆ ಹೋಗ್ಬೇಡಿ. ಆ ತುದಿ ಮೇಲ್ಗಡೆ ಇದ್ರೆ ಮಾತ್ರ ಅದು ಮೇಲ್ಗಡೆ ಚಿಗುರಿ ಬರ್ತದೆ. ನಾವು ಜಸ್ಟ್ ಈ ರೀತಿಯಾಗಿ ಕೆಸರು ಮಾಡ್ಕೊಂಡಿರೋದ್ರಿಂದ ಈ ರೀತಿ ಜಸ್ಟ್ ಹೀಗೆ ಪ್ರೆಸ್ ಮಾಡ್ತಾ ಹೋದ್ರೆ ಸಾಕು, ಅದು ತನ್ನ ಪಾಡಿಗೆ ಅದು ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಹಾಗಂತ ತುಂಬಾ ಫೋರ್ಸ್ಫುಲಿ ಅದನ್ನ ನಾವು ಪ್ರೆಸ್ ಮಾಡಕ್ ಹೋದ್ರೆ ಕಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ಜಾಗೃತೆಯಿಂದ ಚೂರ್ ಜಸ್ಟ್ ಹೀಗೆ ಮಾಡ್ತಾ ಹೋದ್ರೆ ಅದು ತಾನಾಗೆ ಕೆಳಗಡೆ ಹೋಗುತ್ತೆ. ಈಗ ನಾವು ಇದಕ್ಕೆ ನೀರನ್ನ ಬಿಟ್ಕೊಬೇಕು. ನೀರ್ ಬಿಡ್ಬೇಕಾದ್ರೆ ಮೊದ್ಲಿಗೆ ಈ ರೀತಿಯಾಗಿ ಏನಾದ್ರೂ ಪೈಪಿಗೆ ಅಡ್ಡಲಾಗಿ ಇಟ್ಕೊಂಡು ನಾವು ಪೈಪ್ ನ ಚಾಲು ಮಾಡ್ಕೊಬೇಕು, ನೀರನ್ನ ಚಾಲು ಮಾಡ್ಕೊಬೇಕು. ಇಲ್ಲ ಅಂತ ಹೇಳಿದ್ರೆ ಮಣ್ಣೆಲ್ಲ ಕೊಚ್ಕೊಂಡು ಮೇಲ್ಗಡೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿ ಅಡ್ಡಲಾಗಿ ಏನಾದ್ರೂ ಇಟ್ಕೊಂಡು ನೀರ್ನ ಫುಲ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ಫಿಲ್ ಆದ್ರ ಮೇಲೆ ಇದ್ರಲ್ಲಿರುವಂತ ಕಡ್ಡಿ ಕಸಗಳೆಲ್ಲ ಬಿದ್ದು ಹೋಗ್ಲಿ ಕೆಳಗಡೆ. ಅದಕ್ಕೋಸ್ಕರ ಫುಲ್ ಆಗಿ ಅದು ಉಕ್ಕಿ ಹರಿಯೋವರೆಗೆ ಒಂದ್ ಸ್ವಲ್ಪ ನೀರನ್ನ ನಾವು ಬಿಟ್ಕೊಬೇಕಾಗತ್ತೆ. ಇಲ್ಲಿ ನೋಡಿ ಜಾಸ್ತಿ ಕಸಗಳೆಲ್ಲ ಇದೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಕೈನಲ್ಲಿ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ. ಎಲ್ಲಾ ಕಸಗಳು ಅದು ಕೆಳಗಡೆ ಹೋಗಿ ಬೀಳ್ತಾ ಇದೆ. ಇದರಲ್ಲಿ ಹುಳುಗಳ ಕಾಟ ಆಗ್ತಾ ಇರುತ್ತೆ, ಶಂಕದ ಹುಳುಗಳ ಕಾಟ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಸೋರೆಕಾಯಿನ ಹಾಕಿದ್ರೆ ಎಲ್ಲಾ ಹುಳುಗಳು ಬಂದು ಅದ್ರ ಮೇಲೆ ಕೂತ್ಕೊಳ್ಳುತ್ತೆ. ಆವಾಗ ಅದನ್ನೆಲ್ಲ ನಾವು ತೆಗೆದು ಹಣಿಬಹುದು. ಈಗ ನೋಡ್ತಾ ಇದೀರಲ್ಲ ಬಿಳಿ ಕಮಲ, ಇದು ನಮ್ಮ ಮನೆಯಲ್ಲಿ ಬಿಟ್ಟಿರುವಂತದ್ದು. ಇದ್ರ ಹೆಸರು ಗ್ರೀನ್ ಆಪಲ್ ಅಂತೆ. ನಂಗೆ ಹೆಸರೆಲ್ಲ ಅಷ್ಟಾಗಿ ಗೊತ್ತಿಲ್ಲ, ನಂಗೆ ಕೊಡೋರು ಹೇಳಿದ್ರು ಗ್ರೀನ್ ಆಪಲ್ ಅಂತ, ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಗ್ರೀನ್ ಆಪಲ್ ಅಂತ. ಆದ್ರೆ ಇದ್ರಲ್ಲಿ ಟ್ಯೂಬರ್ ಆಗಿಲ್ಲ, ಸ್ವಲ್ಪ ಆರೈಕೆ ಮಾಡೋದು ಕಮ್ಮಿ ಆಗಿರೋದ್ರಿಂದ ಟ್ಯೂಬರ್ ಕೂಡ ಕಮ್ಮಿ ಆಗಿ ಬಂದ್ಬಿಟ್ಟಿದೆ. ಇದ್ ನೋಡಿ, ಇದು ಪಿಂಕ್ ಕ್ಲೌಡ್ ಅಂತ, ಪಿಂಕ್ ಮತ್ತೆ ವೈಟ್ ಮಿಕ್ಸ್ ನಲ್ಲಿ ಬರುತ್ತೆ. ತುಂಬಾನೇ ಚೆನ್ನಾಗಿದೆ, ತುಂಬಾ ಅಟ್ರಾಕ್ಷನ್ ಆಗುವಂತ ಒಂದು ಹೂ ಅಂತಾನೆ ಹೇಳ್ಬೋದು. ನಾವು ಮನೆ ಅಂಗಳದಲ್ಲಿ ಈ ರೀತಿ ಆಗಿ ನಡ್ಕೊಂಡ್ರೆ ಒಂದು ಖುಷಿ ಇರುತ್ತೆ. ನಿಮ್ಗೂ ಕೂಡ
ಬೇಕಂದ್ರೆ ನೀವು ಕೂಡ ತರಿಸ್ಕೊಂಡು ನಡ್ಬೋದು. ನನ್ನ ಹತ್ರ ಒಂದೇ ಕಲ್ಲಿರೋದು, ಯಾರಿಗಾದ್ರೂ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸರಿ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್. ನನ್ನನ್ನು ಮಿಸ್ ಮಾಡ್ಕೊಳ್ತಾ ಇರಿ. ಬಾಯ್ ಬಾಯ್.